ನಮಸ್ಕಾರ ಎಲ್ಲರಿಗೂ. ಇವತ್ತು ಮತ್ತೊಂದು ನೀತಿಕತೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ ನಮ್ಮೂರು ವೈಬ್ಸ್, ನಮ್ಮೂರು ನಮ್ಮ ಹೆಮ್ಮೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಗಿದ್ದರೆ ನೀವು ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಅವ್ರಿಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಮಗೆ ಬೆಳೆಯಲು. ಓಕೆ, ಇವತ್ತು ಮತ್ತೊಂದು ಅದ್ಭುತವಾದ ನೀತಿಕತೆಯೊಂದಿಗೆ ನಿಮ್ಮ ಮುಂದೆ ತರ್ತಾ ಇದ್ವಿ ನಮ್ಮ ಚಾನಲ್ ಮುಖಾಂತರ. ಇವತ್ತಿನ ನೀತಿಕತೆ ಯಾವುದಪ್ಪ ಅಂದ್ರೆ, ಪ್ರತಿಯೊಬ್ಬರಿಗೂ ಗೊತ್ತಿರುವಂತೆ ನಮ್ಮ ಮಹಾಭಾರತದ ಒಂದು ಸಣ್ಣ ಸನ್ನಿವೇಶವನ್ನು ತರ್ತಾ ಇದ್ದೇವೆ. ಅದರಲ್ಲಿ ಶ್ರೀಕೃಷ್ಣ ಪಾರ್ಥ ಅಂದ್ರೆ ಅರ್ಜುನನ ಮಧ್ಯದಲ್ಲಿರುವ ಸ್ನೇಹ, ಅವರಿಬ್ಬರ ಮಧ್ಯದಲ್ಲಿನ ಪ್ರೀತಿ, ಅವರೊಬ್ಬರಲ್ಲಿರುವ ಭಕ್ತಿ, ದೇವರು ಮತ್ತು ಭಕ್ತನ ಮಧ್ಯದಲ್ಲಿರುವಂತ ಪ್ರೀತಿ, ಬಾಂಧವ್ಯದ ಬಗ್ಗೆ ನಾವು ನಿಮ್ಮ ಮುಂದೆ ಒಂದು ಸಣ್ಣ ಉದಾಹರಣೆಯೊಂದಿಗೆ ಇದು ಮಾಡ್ತಾ ಇದ್ದೇವೆ. ದೇವರಂದ್ರೆ ಅತಿ ಮಹಾನ್ ಶಕ್ತಿ, ಲೋಕವನ್ನೇ ನಡೆಸುವ ಪರಮಾತ್ಮ. ಆದ್ರೆ ಆ ದೇವರನ್ನೇ ನಮ್ಮ ಹೃದಯದಲ್ಲಿ ಕಟ್ಟಿ ಹಾಕುವ ಶಕ್ತಿ ಯಾರಿಗ್ ಗೊತ್ತಾ? ಈ ದೇವ್ರಂದ್ರೆ ಅತಿ ಮಹಾನ್ ಶಕ್ತಿ ನಾವು ಅಂತೀವಿ ಎಲ್ರು. ಆದ್ರೆ ಅಂತ ದೇವರನ್ನೇ ಕಟ್ಟಿ ಹಾಕುವಂತ ಹೃದಯ ಯಾರ ಹತ್ರ ಇದೆಪ್ಪ ಅಂದ್ರ, ಅದು ಎಲ್ಲಿ ಇಲ್ಲ. ಅದು ಹಣದಲ್ಲಿ ಇಲ್ಲ, ವಿದ್ಯೆಯಲ್ಲಿ ಇಲ್ಲ, ಅಧಿಕಾರದಾಗೂ ಇಲ್ಲ. ಅದು ಒಂದು ನಿಷ್ಕಲಮವಾದ ಪರಿಪೂರ್ಣತೆಯಿಂದ ಭಕ್ತಿಪೂರ್ವವಾಗಿರುವಂತ ಒಬ್ಬ ಭಕ್ತನಲ್ಲಿದೆ ಅಂತ ಹೇಳ್ಬೋದು ನಾವು. ಯಾವ ಸ್ವಾರ್ಥವೂ ಇಲ್ಲದೆ, ಯಾವ ಅಪೇಕ್ಷೆಯೂ ಇಲ್ಲದೆ, ಶುದ್ಧ ಹೃದಯದಿಂದ ದೇವರನ್ನು ಆರಾಧಿಸುವ ಭಕ್ತರೇನಿದಾರಲ್ಲ, ಅಂತ ಭಕ್ತರಿಗೆ ದೇವ್ರ ದಾಸನಾಗ್ತಾನಂತೆ. ಇಂಥ ಅನೇಕ ಇತಿಹಾಸ ಸಾಕ್ಷಿ ಅದಾವ್ರಿ ನೋಡಕ. ಪುರಾಣಗಳು ಹೇಳ್ತಾವು, ನಮ್ಮ ನಿಜವಾದ ಭಕ್ತನ ಮುಂದೆ ದೇವರು ತಲಿಬಾಗ್ತಾನಂತೆ. ಅಂತ ನಿಷ್ಕಲ್ಮಶ ಭಕ್ತಿ ಅಂದ್ರೆ ಏನು, ಅದು ಎಷ್ಟು ಶಕ್ತಿ ಇದೆ ಮತ್ತು ನಾವು ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನೇ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಅದನ್ನ ತಿಳ್ಕೊಳ್ಳಿ, ಎಷ್ಟರ ಮಟ್ಟಿಗೆ ಆಗುತ್ತೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡೋಣ ಎಲ್ರು, ನಾವು ನೀವು. ನೋಡಿ, ಒಬ್ಬ ಸ್ನೇಹಿತನು ನಮ್ಮ ಜೀವನನ ಬದಲಾಯಿಸಬಹುದಂತ ನಾವು ಕೇಳ್ತೀವಿ. ಆದ್ರೆ ಅಂತ ಸ್ನೇಹಿತ ದೇವರಾಗಿದ್ರ ಹೆಂಗ್ ಗೊತ್ತಾಗುತ್ತ? ಅದೇ ಕತಿ ಇವತ್ತಿನ ನಮ್ದು ಅರ್ಜುನ ಮತ್ತು ಕೃಷ್ಣನ ಮಧ್ಯದಲ್ಲಿರೋದು ನಾವು ನೋಡೋಣ. ಇದು ನಾವು ಅವ್ರದ್ದು ಬಹಳ ಇದೆ ಹೇಳ್ಕೊಂತ ಹೋದ್ರೆ. ಅವರಿಬ್ಬರ ಸಂಬಂಧ ಸಾಮಾನ್ಯ ಸ್ನೇಹಿತ ಸಂಬಂಧ ಅಲ್ಲ. ಕೃಷ್ಣ ಮತ್ತು ಅರ್ಜುನ ಮಧ್ಯದಲ್ಲಿ, ಕೃಷ್ಣ ಅಂದ್ರೆ ದೇವರು, ಇಡೀ ಬ್ರಹ್ಮಾಂಡವನ್ನು ರಚಿಸಿರುವಂತ ಕೃಷ್ಣ. ಅವನಿಗೆ ಮಾರ್ಗದರ್ಶಕ ಆಗಿದ್ದ ಅರ್ಜುನಗೆ. ಈ ನಮ್ಮ ಮಹಾಭಾರತದಲ್ಲಿ ಅವನಿಗೆ ಸಾರಥಿಯಾಗಿ ಮಹಾಭಾರತವನ್ನು ಮುನ್ನಡೆಸಿಕೊಂಡು ಅರ್ಜುನನಿಗೆ ಸಾರಥಿಯಾಗಿ ಮಾರ್ಗದರ್ಶಕನಾಗಿ ಕೃಷ್ಣ ಮಹಾಭಾರತ ಯುದ್ಧವನ್ನು ಮುನ್ನಡೆಸ್ತಾನೆ. ಅದೇ ರೀತಿ ಅರ್ಜುನ ಅವನಿಗೆ ಅತಿ ಪ್ರಿಯವಾದ ಭಕ್ತ ಆಗಿ, ಅತಿ ಪ್ರಿಯವಾದ ಯೋಧನಾಗಿ ಆ ಯುದ್ಧದಲ್ಲಿ ಭಾಗವಹಿಸ್ತಾನೆ. ಅಂತ ಇಬ್ಬರ ಸ್ನೇಹವನ್ನ ಇಬ್ಬರ ಮಧ್ಯದಲ್ಲಿರೋ ಸ್ನೇಹದ ಬಗ್ಗೆ ಏನ್ ಹೇಳ್ಬೇಕಪ್ಪ ಅಂದ್ರೆ, ಅದು ನಾರದ ಮುನಿ ಮತ್ತೆ ಇಲ್ಲಿ ಅದೇ ಈ ಅಹಂಕಾರ, ಹೊಟ್ಟೆ ಉರಿಯಿಂದ ಅಂತೀವಲ್ಲ, ಆ ಅಹಂಕಾರದಿಂದ ನಾನು ಅತಿ ಹೆಚ್ಚು ಪ್ರೀತಿ ನಾನ್ ಭಕ್ತಿವಂತ, ನಾನು ಅನ್ನೋರಿದಾರಲ್ಲ, ಅಂಥವ್ರಿಗೆಲ್ಲ ಇದು ಅನ್ವಯ ಆಗುವಂತ ಇದೊಂದು ಸಂದೇಶ ಅಂತಂದು ನಾವು ಹೇಳ್ಬೋದು. ಯಾಕಂದ್ರೆ ಭಕ್ತಿ ಬರೀ ನಾನು ಆ ಸ್ವಾಮಿಗಳಿಗೆ, ಈ ಮಠಕ್ಕೆ ನಾವು ಇಲ್ಲಿ ಅಲ್ಲಿ ಅತಿ ನಾವು ದಾನ ಮಾಡ್ತೀವಿ, ನಾವು ಅತಿ ಅವ್ರ ಹತ್ರನೇ ಇರ್ತೀವಿ, ಅದೇ ಸ್ವಾಮಿಗಳ ಜೊತೆ ಇರ್ತೀವಿ, ಆ ಸ್ವಾಮಿಗಳ ಜೊತೆ ದಿನನಿತ್ಯ ಅಡ್ಡಾಡ್ತೀವಿ, ಆ ಅಜ್ಜವ್ರ ಜೊತೆ ಇರ್ತೀವಿ, ಇವೆಲ್ಲ ಏನು ನಾವು ಅನ್ಕೊಂತೀವಲ್ಲ, ಅದು ನಾವು ಅದನ್ನೇ ಅದನ್ನೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾವೇ ತಿಳ್ಕೊಂತೀವಿ ಅತಿ ಶ್ರೇಷ್ಠವಾದ ಭಕ್ತ ನಾವೇ. ನಮ್ಮ ಅಜ್ಜವರಿಗೆ ನಾವೇ ಅತಿವಾದ ಪ್ರಿಯವಾದ ಭಕ್ತ ಅಂತಂದು ಜನರ ಮಧ್ಯದಲ್ಲಿ ಒಂದು
ಕಲ್ಮಶವಾದ ಇದು ಕೂತ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ಅನ್ವಯ ಆಗುವಂತ ಇದೊಂದು ಸಣ್ಣ ಕತೆ. ಏನಾಗತ್ತಂದ್ರೆ ಒಂದಿನ ಅರ್ಜುನ ಮಲಗಿರ್ತಾನೆ. ಅರ್ಜುನ ಎಲ್ಲಿ ಮಲಗಿರ್ತಾನಪ್ಪ ಅಂದ್ರೆ ಕೃಷ್ಣನ ತೊಡೆ ಮೇಲೆ ಮಲಗಿರ್ತಾನೆ. ಅರ್ಜುನ ಮಹಾಭಾರತದ ಯುದ್ಧದ ಮಧ್ಯದಲ್ಲಿ ಯುದ್ಧದ ತದನಂತರ ವಿಶ್ರಾಂತಿ ಪಡೆಯಕ್ಕೆ ಅರ್ಜುನನ ತೊಡೆ ಮೇಲೆ ಕೃಷ್ಣನ ತೊಡೆ ಮೇಲೆ ಅರ್ಜುನ ಮಲಗಿರ್ತಾನೆ. ಅವಾಗ ಕೃಷ್ಣ ಅತಿ ಪ್ರೀತಿಯಿಂದ ಹೆಂಗ ನಾವು ತಾಯಿ ತೊಡೆ ಮೇಲೆ ಮಲಗಿದಾಗ ಹೆಂಗ ತಾಯಿ ನಮ್ಮನ್ನ ತಲೆ ಮೇಲೆ ಕೈ ಆಡಿಸಿ ಹೆಂಗ ನಮ್ಮನ್ನ ನವಿರಾಗಿ ನಮ್ಮ ಮೈ ಕೈ ಒತ್ತಿರ್ತಾರ ತಾಯಿ, ಅದೇ ರೀತಿ ತಾಯಿಯ ಪ್ರೀತಿ ಅಂತೆ ಕೃಷ್ಣ ಅರ್ಜುನನಿಗೆ ತಲೆ ಮೇಲೆ ಕೈಯಾಡಿಸಿ ಅವನಿಗೆ ಮೈ ಎಲ್ಲ ನಿಧಾನ ನವಿರಾಗಿ ಮತ್ತೆ ಒತ್ತಿರ್ತಾನೆ. ಇಂಥ ಸಮಯದಾಗ ನಮ್ಮ ನಾರದ ಮುನಿಗಳು ಮತ್ತೆ ಅಲ್ಲೇ ಆಸೆ ಹೋಗ್ತಿರ್ತಾರ. ಅವರು ಈ ದೃಶ್ಯ ಕಂಡ್ಬಿಡ್ತಾವ್ರಿ. ಮತ್ತೆ ನಿನ್ನೆನು ಹೇಳಿದ್ದೆ ನಾವು, ನಿನ್ನೆ ನಾರದ ಮುನಿ ಮತ್ತೆ ಒಬ್ಬ ರೈತ ಮತ್ತು ವಿಷ್ಣುವಿನ ಮಧ್ಯದಲ್ಲಿ ಹೆಂಗ ಒಂದು ಸಂಭಾಷಣೆ ನಡೆಯುತ್ತೆ, ಅದೇ ರೀತಿ ಸಂಭಾಷಣೆ ಇಲ್ಲೇ ಮತ್ತೆ ಅಹಂಕಾರ ನಾನು ಅನ್ನೋ ವರ್ಡ್ ಇಲ್ಲಿ ಬಂದ್ಬಿಡುತ್ತೆ. ಮತ್ತೆ ನಾನು ಅನ್ನೋದು ಐತಲ್ಲ, ಅದು ಅಹಂಕಾರದ ಮಾತಾಗ್ಬಿಡುತ್ತೆ ಇಲ್ಲಿ. ಮತ್ತೆ ಅದೇ ಸಂದರ್ಭ ಇವತ್ತಿನ ಇದರಲ್ಲಿ ಮತ್ತೆ ಅದೇ ಹಿಂಗೆ ಇರೋ ಟೈಮಲ್ಲಿ ಅದೇ ದಾರಿ ಹತ್ತು ಹೋಗ್ತಾ ಇರ್ತಾರೆ ನಾರದ ಮುನಿಗಳು ಅದನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಆಶ್ಚರ್ಯ ಮತ್ತೆ ಹಂಗೆ ಅವ್ರಿಗೆ ಅಷ್ಟೇ ಕೋಪ ಬಂದ್ಬಿಡುತ್ತೆ. ಏನಿದು, ನಾವು ಶ್ರೀಮನ್ ನಾರಾಯಣನ ಅತ್ಯಂತ ಅಂತರಂಗದ ಭಕ್ತ ನಾನಲ್ದೆ ಮತ್ತಾರಾಗಲು ಸಾಧ್ಯ ಅನ್ಕೊಂತಾರ ಮನಸ್ಸಿನಾಗ. ಅಂದ್ಕೊಂಡು ಅವನಿಗೆ ಮತ್ತೆಷ್ಟು ಅವನಿಗೆ ಮನಸ್ಸಲ್ಲಿ ಸಹಿಸಲಾಗದ್ದು ಕೋಪ ಬರುತ್ತೆ. ಶ್ರೀಕೃಷ್ಣನ ಮೇಲೆ ಅರ್ಜುನ ತೋರೋದು ಪ್ರೀತಿ ನೋಡಿ, ಶ್ರೀಕೃಷ್ಣ ಅರ್ಜುನ ಮೇಲೆ ತೋರಿಸೋ ಪ್ರೀತಿ ನೋಡಿ ನಾರದರಿಗೆ ಮತ್ತಷ್ಟು ಕೋಪ ಬರುತ್ತೆ. ನಾರದನ್ನ ಇದನ್ನ ಹಂಗೆ ಶ್ರೀಕೃಷ್ಣ ಕೂತ್ಕೊಂಡು ನೋಡ್ತಿರ್ತಾರೆ. ಅವನು ನಾರದನ ಮನಸ್ಥಿತಿಯನ್ನು ಅರ್ಥೈಸ್ಕೊಂಡು ಶ್ರೀಕೃಷ್ಣ ಅವನಿಗೆ ಸನ್ನೆ ಮಾಡಿ ಕರೀತಾನ. ನಾರದ ಮುನಿಯವರಿಗೆ ಬನ್ರಿ ಇಲ್ಲಿ ಅಂತಂದು, ಆದ್ರೆ ಶಬ್ದ ಮಾಡದೆ ಬನ್ನಿ ನನ್ನ ಬಳಿ ಅಂತಂದು ಸನ್ನೆ ಮುಖಾಂತರ ಅವನು ಕರೀತಾರೆ. ಅವಾಗ ನಾರದ ಮುನಿಗಳು ಶ್ರೀಕೃಷ್ಣನ ಹತ್ರ ಬರ್ತಾರೆ. ಬಂದು ಹೇಳಿ ಹಂಗೆ ಸನ್ನೆ ಮುಖಾಂತರ ಅವ್ರಿಗೆ ಅವ್ರ ಅಪ್ಪನೆಯನ್ನು ಕೇಳ್ತಾನೆ. ಕೃಷ್ಣನ ಅಪ್ಪನೆಯನ್ನು ನಾರದ ಮುನಿ ಕೇಳಿದಾಗ ಕೃಷ್ಣ ಹೇಳ್ತಾನೆ ಅವನಿಗೆ ಒಂದ್ ಮಾತು. ಅವನ ಅರ್ಜುನ ಮಲಗಿರ್ತಾನಲ್ಲ, ಅರ್ಜುನ ಕಾಲ್ ಕೆಳಗಡೆ ಹತ್ತಿರ ಒಂದು ಅವನ ಕೂದಲು ಬಿದ್ದಿರುತ್ತೆ. ಯಾರ್ದು ಅರ್ಜುನನ ಒಂದು ಕೂದಲು ಬಿದ್ದಿರುತ್ತೆ. ಅದನ್ನೇ ಶ್ರೀಕೃಷ್ಣ ತೋರಿಸ್ತಾರೆ ಸನ್ನೆ ಮುಖಾಂತರ ನಾರದರಿಗೆ. ಆ ಕೂದಲನ್ನ ಎತ್ಕೊಳ್ಳಿ ನಾರದರಿ ಅಂತಂದು. ಮೊದ್ಲೇ ನಾರದ ಮುನಿಗಳು ಮತ್ತಿಷ್ಟು ಕೋಪಗೊಂಡು ಬಿಡ್ತಾರ. ನಾನು ಎಲ್ಲಿ ಇವನು ನಾನು ದೇವ ಋಷಿ ಆಗಿರೋನೆಲ್ಲಿ, ಈ ಏಕಚ್ಚಿತ ಒಬ್ಬ ಮನುಷ್ಯನಾದ ಅರ್ಜುನನೆಲ್ಲಿ, ದೇವ ಮಾನವನಾದ ನಾನು ಈ ಹುಲು ಮಾನವನ ಕೂದಲನ್ನು ಮುಟ್ಟುವುದೇ ಅಸಹ್ಯ ಅಂತಂದು ಮನಸ್ಸಿನಾಗ ಅಂದ್ಕೋತಾನ. ಆದ್ರೆ ಕೃಷ್ಣ ಮತ್ತೆ ನಾರದರಿಗೆ ಸನ್ನೆ ಮಾಡಿ ಅದ್ರ ಕೂದಲು ಎತ್ಕೊಂಡು ಬನ್ನಿ ಅಂತ ಕರೀತಾರ. ಅವ್ರು ಮತ್ತೆ ಯಾಕಂದ್ರೆ ಶ್ರೀಕೃಷ್ಣ ಈ ಬ್ರಹ್ಮಾಂಡದೊಳಗಡೆ ಕೃಷ್ಣ ಹೇಳಿದ ಮಾತು ಯಾರು ಕೇಳಲಾರ್ದ ಇರುವಂತ ಯಾವುದೇ ಪ್ರಾಣಿ ಆಗ್ಲಿ, ಪಕ್ಷಿ ಆಗ್ಲಿ, ಮಾನವ ಕುಲ ಆಗ್ಲಿ, ದೇವರಾಗ್ಲಿ ಯಾರೂ ಇಲ್ಲ ಅಂತ ಶ್ರೀಕೃಷ್ಣ ಅವ್ರು ಹೇಳಿದ್ದಕ್ಕೆ ನಾರದ ಮುನಿಗಳು ಅದನ್ನ ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡು ಹೋಗಿ ಶ್ರೀಕೃಷ್ಣನ ತೋರಿಸ್ತಾರೆ ತಂದೆ ಸನ್ನೆ ಮುಖಾಂತರನೇ. ಅದಕ್ಕೆ ಅವರು ಶ್ರೀಕೃಷ್ಣ ಹೇಳ್ತಾರೆ ಅವನಿಗೆ ಸನ್ನೆ ಮುಖಾಂತರ ಅದನ್ನ ನಾರದ ಮುನಿಗಳೇ ನಿಮ್ಮ ಕಿವಿ ಹತ್ರ ಆ ಅರ್ಜುನನ ಕೂದಲನ್ನ ನಿಮ್ಮ ಕಿವಿ ಹತ್ರ ಇಟ್ಕೊಳ್ಳಿ ಅಂತಂದು ಹೇಳ್ತಾನೆ. ಅವಾಗ ನಾರದ ಮುನಿಗಳು ಅರ್ಜುನನ ಆ ಕೂದಲನ್ನ ಕಿವಿ ಹತ್ರ ತಂದು ಇಟ್ಕೊಂಡಾಗ ಆ ಕೂದಲಿನಿಂದ ಕೃಷ್ಣ 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 ಅಂತಂದು ಕೃಷ್ಣನ ನಾಮಸ್ಮರಣೆ ಕೇಳಕ್ ಸ್ಟಾರ್ಟ್ ಆಗುತ್ತೆ, ಕೇಳ್ತಿರುತ್ತೆ.
ಅವನಿಗೆ ನಾರದನಿಗೆ ಕೃಷ್ಣನ ನಾಮ ಸಂಸ್ಮರಣೆ ಕೇಳಿಸಲ್ಪಡುತ್ತೆ. ಅವಾಗ ಕೃಷ್ಣ ಹೇಳ್ತಾನೆ ಒಂದು ಮಾತು ಆ ನಾರದ ಮುನಿಗಳಿಗೆ, ನೋಡಿ ನಾರದವರೇ, ಕೃಷ್ಣ ಮಲಗಿದ್ದಾನೆ, ಅವನು ವಿಶ್ರಾಂತಿ ಪಡಿತಾ ಇದ್ದಾನೆ. ಆದರೂ ಅವನ ದೇಹದಲ್ಲಿರುವ ಪ್ರತಿ ಕಣಗಳು, ಅವನ ಕೂದಲಿಂದ ಹಿಡಿದು ಅವನ ಪ್ರತಿ ರಕ್ತದ ಕಣಗಳಲ್ಲಿ ಅವನು ನನ್ನನ್ನೇ ಧ್ಯಾನ ಮಾಡ್ತಾ ಇದ್ದಾನೆ, ನನ್ನನ್ನೇ ಸ್ಮರಣೆ ಮಾಡ್ತಾ ಇದ್ದಾನೆ, ನನ್ನನ್ನೇ ಜಪ ಮಾಡ್ತಾ ಇದ್ದಾನೆ. ಇಂಥ ಭಕ್ತನಿರುವಾಗ ನಾನು ಅವನಿಗೆ ದಾಸನಾಗುವುದು, ಅವನ ಸೇವೆ ಮಾಡುವುದರಲ್ಲಿ ಏನು ತಪ್ಪಿದೆ ಅಂತಂದು ನಾರದ ಮುನಿಗಳಿಗೆ ಶ್ರೀಕೃಷ್ಣ ಕೇಳ್ತಾನೆ. ಅವಾಗ ನಾರದರು ಹೇಳ್ತಾರೆ, ಸರಿ ಪ್ರಭುವೇ, ನನಗೆ ಅರ್ಥ ಆಯ್ತು ಎಲ್ಲ. ನಾನು ನನ್ನ ಅಹಂಕಾರಕ್ಕೆ ನನ್ನ ಅಹಂಕಾರ ತಪ್ಪಾಯಿತು. ಮತ್ತೆ ಇಲ್ಲಿ ನನಗೆ ನಿಮ್ಮ ಮಾತುಗಳಿಂದ ಅರ್ಥ ಆಯ್ತು ಅಂತಂದು ಅವರಿಗೆ ನಮಸ್ಕರಿಸಿ, ಮತ್ತೆ ನಮ್ಮ ನಾರದ ಮುನಿಗಳು ತಮ್ಮ ಹೆಂಗೆ ಅವ್ರ ಪ್ರಯಾಣ ಬೆಳೆದು ಮುಂದೆ ಹೋಗ್ತಾ ಇದ್ರು ಆ ಪ್ರಯಾಣದ ಕಡೆ ಹೊರಟು ಹೋಗ್ತಾರೆ. ನೋಡಿ, ಅದಕ್ಕೆ ಹೇಳೋದು, ಇಂಥ ಕೃಷ್ಣ ಅರ್ಜುನನಿಗೆ ಬರೀ ಒಬ್ಬ ಸಾರಥಿ ಆಗಲಿ, ಒಬ್ಬ ಮಾರ್ಗದರ್ಶಕನಾಗಲಿ, ಅಷ್ಟರ ಜೊತೆಗೆ ಸ್ನೇಹಿತನಾಗಿ, ಗುರುವಾಗಿ, ಅವನಿಗೆ ಮತ್ತೆ ದೇವರಾಗಿದ್ದ. ಪ್ರತಿಯೊಂದು ಕಷ್ಟಗಳಲ್ಲಿ ಅರ್ಜುನನ ಬೆನ್ನು ಹಿಂದೆ ನಿಂತು ಅವನಿಗೆ ದಾರಿ ದರ್ಶಕನಾಗಿದ್ದರು ಅರ್ಜುನ. ಅದಕ್ಕೆ ಜೀವನದಲ್ಲಿ ಎಲ್ಲರೂ ಹೇಳ್ತಾರೆ, ಒಬ್ಬನಿಗೆ ಸಾಧನೆ ಮಾಡಬೇಕಾದ್ರೆ ಜೀವನದಲ್ಲಿ ಅವನ ಹಿಂದೆ ಒಬ್ಬ ಒಳ್ಳೆ ಸ್ನೇಹಿತ ಇರಬೇಕು, ಇಲ್ಲ ಒಳ್ಳೆ ತಾಯಿ ಇರಬೇಕು, ಇಲ್ಲ ಒಳ್ಳೆ ದೇವರ ಮಾರ್ಗ ಇರ್ಬೇಕಂತ ಹೇಳ್ತಾರೆ. ಅಂಥದ್ರಲ್ಲಿ ನೋಡಿ, ಇವನು ಶ್ರೀಕೃಷ್ಣ ದೇವರು ಹೌದು, ಸ್ನೇಹಿತನು ಅವನು. ಇಂಥ ಸ್ನೇಹಿತ ಇದ್ಮೇಲೆ ನೋಡಿ ಎಷ್ಟು ಅವನ ಅದೃಷ್ಟ. ಅರ್ಜುನಂದು ಸ್ನೇಹಿತನು ಅವನೇ, ದೇವರು ಅವನೇ, ಎರಡೂ ಜೊತೆಲಿದ್ದಾಗ ಅವನ ಜೀವನದಲ್ಲಿ ಯಾವುದೇ ಕಷ್ಟಗಳು ಅವನಿಗೆ ಪರಿಹಾರ ಮಾಡೋಕ್ಕೆ ಇವನ ಕೃಷ್ಣನಿಂದ ಎಲ್ಲ ಇದು ಸಿಗುತ್ತಿರುತ್ತೆ ಅವರಿಗೆ. ಅದಕ್ಕೆ ಹೇಳೋದು, ನಿಜವಾದ ಸ್ನೇಹ ಅಂದ್ರೆ ನಮ್ಮನ್ನ ಕೈ ಹಿಡಿದು ಗೆಲುವಿನ ದಾರಿಗೆ ಕರ್ಕೊಂಡು ಹೋಗೋದು. ಅದೇ ಇದರಿಂದಾಗೆ ಹೇಳೋದು, ಭಕ್ತಿ ಯಾರಲ್ಲಿ ಇರುತ್ತೆ ಅಲ್ಲಿ ನಾನು ಇರುತ್ತೇನೆ ಎಂಬ ಸಂದೇಶವನ್ನು ಶ್ರೀಕೃಷ್ಣ ಈ ಜಗತ್ತಿಗೆ ತಿಳಿಸಿದ್ದಾನೆ. ಅದಕ್ಕೆ ಹಿಂಗೆ ಇದ್ರುವಾಗಲೇನೆ ಪ್ರತಿಯೊಂದು ಇದರಲ್ಲಿ ಶ್ರೀಕೃಷ್ಣ ಇದ್ದಾನೆ. ಈ ಪ್ರಪಂಚದ ಪ್ರತಿ ಕಣಗಳಲ್ಲಿ ಕೃಷ್ಣ ಅಂದ್ರೆ ಈ ನಮ್ಮ ಭೂಮಂಡಲದ ಎಲ್ಲ ಕಣಗಳಲ್ಲಿ ಶ್ರೀಕೃಷ್ಣ ಇರ್ತಾನೆ. ಅದಕ್ಕೆ ನಾವು ಇವತ್ತಿನ ಇದೊಂದು ಸಂಚಿಕೆಯನ್ನು ನಿಮ್ಮ ಮುಂದೆ ತಂದಿದ್ದು. ನಮ್ಮ ಸನಾತನ ಧರ್ಮದ ಇವತ್ತಿನ ಕಾಲದಲ್ಲಿ ಪ್ರತಿ ಮಕ್ಕಳಲ್ಲಿ ಮನೆಯಲ್ಲಿ ಏನಾಗ್ಬಿಟ್ಟಿದೆ, ಬರೀ ಮೊಬೈಲ್ ಹಿಂದ್ಗಡೆ ನಾವು ಬೆನ್ನಕ್ಬಿಟ್ಟಿದ್ವಿ. ಈ ನಮ್ಮ ಸನಾತನ ಧರ್ಮದ ಅಧ್ಯಾಯಗಳನ್ನು ನಾವು ಮರೆತು ಹೋಗ್ತಾ ಇದ್ವಿ, ನಮ್ಮ ಸಂಸ್ಕೃತಿಯನ್ನು ಮರೆತು ಹೋಗ್ತಾ ಇದ್ವಿ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯನ್ನೆಲ್ಲ ಮರೆತು ಹೋಗ್ತಾ ಇದ್ವಿ. ಅದಕ್ಕಂತಾನೆ ನಾವು ನಮ್ಮೂರ ವೈಬ್ಸ್, ನಮ್ಮ ಹೆಮ್ಮೆ ಟೀಮ್ನಿಂದ ನಾವು ದಿನಕ್ಕೊಂದು ನಮ್ಮ ಸನಾತನ ಧರ್ಮದ ಸಂಚಿಕೆಗಳನ್ನು ನಿಮ್ಮ